850 ರೂಪಾಯಿ ಅದ ಒಂದು ಶರ್ಟು, ಅದರಲ್ಲಿ 25% ಆಫ್ ಅಂತ ಹೇಳ್ತೀನಿ ನಾನು. ಎಷ್ಟು ಕಡಿಮೆ ಆಯಿತು ಅಂತ ಕೇಳ್ತಾರೆ ಅವರು. ಎಷ್ಟು ರೂಪಾಯಿ ನಾನು ಕೊಡಬೇಕಾಯಿತು ಅಂತ ಕೇಳ್ತಾರೆ. ಆ ಥರ ಪ್ರಶ್ನೆಗಳನ್ನ ಮಾಡ್ಕೊಂಡು ತಗೊಂಡಂತೆ ಆವಾಗ ವಸ್ತುವಿನ ನಮೂದಿತ ಬೆಲೆ, ಓಕೆ, ಎಮ್ ಪಿ ಅಂತಂದರೆ ಮಾರ್ಕ್ಡ್ ಪ್ರೈಸ್ ಅಂತ ಹೇಳ್ತೀವಿ ನಾವು. ಎಮ್ ಪಿ ಅಂದ್ರೆ ಏನು ರೀ? ಮಾರ್ಕ್ಡ್ ಪ್ರೈಸ್, ಮೂಲ ಬೆಲೆ, ಫಸ್ಟಿಗೆ ಎಷ್ಟು ಬೆಲೆ ಮೇಲೆ ನೀಡಿರುವ ಕಡಿತವನ್ನು ರಿಯಾಯಿತಿ ಅನ್ನೋರು. ಅದ್ಮ್ಯಾಗ ಏನಂತಂದ್ರೆ ಆಫರ್ ಕೊಟ್ಟಿರ್ತಾರಲ್ಲ ಅದಕ್ಕೆ ನಾವೇಂತೀವಿ ರಿಯಾಯಿತಿ ಅಂತ ಹೇಳ್ತೀವಿ ನಾವು. ಓಕೆ, ಅದಾದ ನಂತರ ಸಾಮಾನ್ಯವಾಗಿ ಗ್ರಾಹಕರನ್ನು ಆಕರ್ಷಿಸಲು ಅಥವಾ ಮಾರಾಟವನ್ನು ಉತ್ತೇಜಿಸಲು ಏನು ಮಾಡ್ತೀವಿ ಅಂದರೆ ರಿಯಾಯಿತಿ ಇಡ್ತೀವಿ. ರಿಯಾಯಿತಿ ಅಂತಂದ್ರೆ ಅದ್ರ ಮ್ಯಾಗ ಕಡಿಮೆ ರೇಟ್, ಆಫರ್ಗಳು. ರಿಯಾಯಿತಿ ಅಂದ್ರೆ ಏನು ರೀ? ಆಫರ್ಗಳು ಇಡ್ತೀವಿ. ನೀವು ನಮೂದಿತ ಬೆಲೆಯಿಂದ ಮಾರಾಟ ಬೆಲೆ SP-ಯನ್ನು ಕಳೆಯುವುದರ ಮೂಲಕ ರಿಯಾಯಿತಿಯನ್ನು ಕಂಡುಹಿಡಿಬೋದು. ರಿಯಾಯಿತಿ ಈಸ್ ಈಕ್ವಲ್ ಟು ನಮೂದಿತ. ಇದಕ್ಕೆ 1000 ರೂಪಾಯಿ ಅದ, ನಾನು ಮಾರಾಟ ಮಾಡಿದ್ದು 850 ರೂಪಾಯಿ. ಹಾಗಿದ್ರೆ ಎಷ್ಟು ಕಡಿಮೆ, ನಾನು ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಿಕೊಂಡೆ? ಆಫರ್ ಎಷ್ಟು ಪರ್ಸೆಂಟೇಜ್ ಸಿಕ್ತು? 1000 ರೂಪಾಯಿ ಇದ್ದಿದ್ದು 850 ರೂಪಾಯಿ ಅಂದ್ರೆ 150 ರೂಪಾಯಿ ಕಡಿಮೆ ಆಯಿತು. 150 ರೂಪಾಯಿ ಕಡಿಮೆ ಅಂದರೆ ಅದು ಎಷ್ಟು ಪರ್ಸೆಂಟೇಜ್ ಆಗ್ತದೆ? ಆ ಪರ್ಸೆಂಟೇಜನ್ನು ನಾವು ಕಂಡುಹಿಡಬೇಕಾಗ್ತದೆ.